ಕೊಟ್ಟೂರು ಪಟ್ಟಣದಲ್ಲಿ ಮೂವರ ಭೀಕರ ಕೊಲೆಯಾಗಿದೆ. ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆಯಾಗಿರುವಂತದ್ದು. ಕೊಟ್ಟೂರು ಪಟ್ಟಣದಲ್ಲಿ ಮೂವರ ಭೀಕರ ಕೊಲೆ. ಮಗನಿಂದಲೇ ತಂದೆ ತಾಯಿ ಸಹೋದರಿಯ ಹತ್ಯೆ ಆಗಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂವರ ಹತ್ಯೆಗೈದು ಬೆಂಗಳೂರಿಗೆ ಬಂದಿದ್ದ ಆರೋಪಿ, ಬೆಂಗಳೂರಲ್ಲಿ ಮಿಸ್ಸಿಂಗ್ ಕೊಡಲು ಹೋಗಿದ್ದ ಆರೋಪಿ ತಿಲಕ್ ನಗರ ಠಾಣೆಗೆ ದೂರು ನೀಡಲು ಹೋಗಿದ್ದ ಈ ಆರೋಪಿ ಈ ವೇಳೆ ಅನುಮಾನಗೊಂಡ ಪೊಲೀಸರಿಂದ ವಿಚಾರಣೆಯನ್ನ ನಡೆಸಿದ್ದಾರೆ. ವಿಚಾರಣೆಯ ವೇಳೆ ಕೊಲೆ ಬಗ್ಗೆ ಬಾಯ್ಬಿಟ್ಟಿದ್ದಾನೆ ಈ ಆರೋಪಿ. ಕೊಟ್ಟೂರು ಪಟ್ಟಣದಲ್ಲಿ ಮೂವರನ್ನ ಭೀಕರವಾಗಿ ಕೊಲೆಗೈದು ಮಗನಿಂದಲೇ ತಂದೆ ತಾಯಿ ಸಹೋದರಿ ಇಡೀ ಕುಟುಂಬವನ್ನ ಕೊಲೆಗೈದಿದ್ದಾನೆ. ಅಲ್ಲಿ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಲೆಗೈದು ನಂತರ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾನೆ. ಬೆಂಗಳೂರಲ್ಲಿ ಮಿಸ್ಸಿಂಗ್ ಕೊಡಲು ಹೋಗಿದ್ದ, ಮಿಸ್ ಆಗಿದ್ದಾರೆ ಅಂತ ತಿಲಕ್ ನಗರ ಠಾಣೆಗೆ ದೂರನ್ನ ನೀಡಲು ಹೋಗಿದ್ದಂತ ವೇಳೆಯಲ್ಲಿ ಇದೀಗ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ವಿಚಾರಣೆ ಮಾಡುವಂತಹ ವೇಳೆಯಲ್ಲಿ ಪೊಲೀಸರ ಕೈಯಲ್ಲಿ ಸಿಕ್ಕಾಕಿಕೊಂಡಿರುವಂತದ್ದು. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ಇರುವಂತಹ ವ್ಯಕ್ತಿ ಇವನು ಮೂವರನ್ನ ಅಂದ್ರೆ ತಂದೆ ತಾಯಿ ಸಹೋದರಿಯನ್ನ ಅಲ್ಲಿ ಹತ್ಯೆಗೈದು ನಂತರ ಬೆಂಗಳೂರಿಗೆ ಹೋಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಡಬೇಕು ಅಂತ ತಿಲಕ್ ನಗರ ಪೊಲೀಸ್ ಠಾಣೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅನುಮಾನಗೊಂಡಂತ ಪೊಲೀಸರು ಇವನನ್ನ ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಇವನೇ ಅಲ್ಲಿ ಕೊಲೆ ಮಾಡಿರುವಂತಹ ಆರೋಪಿ ಅಂತ ಅಲ್ಲಿ ಕಂಡು ಬಂದಿದೆ. ಯಾಕೆ ಕೊಲೆ ಮಾಡಿದ್ದ, ಯಾವ ಕಾರಣಕ್ಕೆ, ಅದೆಲ್ಲವೂ ಕೂಡ ವಿಚಾರಣೆ ಬಳಿಕ ತಿಳಿದು ಬರಬೇಕು. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆ ಮೂವರನ್ನ ತಂದೆ ತಾಯಿ ಮತ್ತು ಸಹೋದರಿಯನ್ನ ಹತ್ಯೆಗೈದಿದ್ದು ಈ ಒಬ್ಬ ಕೊಲೆಗಡುಕ, ಈ ಪಾಪಿ ಅಂತ ತಿಳಿದು ಬಂದಿದೆ. ವಿಜಯನಗರದ ಕೊಟ್ಟೂರಿನಲ್ಲಿ ಮೂವರು ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸರಿಂದ ಆರೋಪಿಯ ವಿಚಾರಣೆಯಾಗಿದೆ. ವಿಚಾರಣೆ ವೇಳೆ 3 ಕೊಲೆ ಮಾಡಿರುವುದಾಗಿ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಸಹೋದರಿ ವ್ಯಕ್ತಿಯೊಬ್ಬರನ್ನ ಪ್ರೀತಿ ಮಾಡ್ತಿದ್ರು. ಇದಕ್ಕೆ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇದೇ ವಿಚಾರಕ್ಕೆ ಗಲಾಟೆ ನಡೆದು ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು. ವಿಜಯನಗರದ ಕೊಟ್ಟೂರಿನಲ್ಲಿ ಮೂವರ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ವಿಚಾರಣೆಯನ್ನು ನಡೆಸಿದ್ದಾರೆ ಅಲ್ಲಿ ತಿಲಕ್ ನಗರ ಪೊಲೀಸರು. ವಿಚಾರಣೆಯ ವೇಳೆ ಈ ಒಂದು ಕೊಲೆಗಡುಕ ಬಾಯ್ ಬಿಟ್ಟಿದ್ದಾನೆ. ನನ್ನ ಸಹೋದರಿ ಪ್ರೀತಿ ಮಾಡಿದ್ಲು, ಆ ಪ್ರೀತಿಗೆ ನನ್ನ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡ್ತಾ ಇದ್ರು, ಹೀಗಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತ ಒಂದಿಷ್ಟು ಅನುಮಾನಗಳು ಇಲ್ಲಿ ವಿಚಾರಣೆಯ ವೇಳೆ ವ್ಯಕ್ತವಾಗ್ತಾ ಇದೆ. ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ವಿಜಯನಗರದ ಕೊಟ್ಟೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ತಂದೆ ತಾಯಿ ಮತ್ತು ಸಹೋದರಿಯನ್ನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗಿ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ಕೊಡೋಕೆ ಹೋಗ್ತಾನೆ. ಕಂಪ್ಲೇಂಟ್ ಕೊಡುವಂತಹ ವೇಳೆಯಲ್ಲಿ ಪೊಲೀಸರಿಗೆ ಅನುಮಾನಗೊಂಡು ವಿಚಾರಣೆ ನಡೆಸಿದಾಗ ಗೊತ್ತಾಗಿದ್ದು ಆ 3 ಜನಗಳನ್ನ ಇವನೇ ಕೊಲೆ ಮಾಡಿದಾನೆ. ಅವರ ತಂಗಿ ಅಂದ್ರೆ ಸಹೋದರಿ ಒಂದು ಪ್ರೀತಿಯನ್ನ ಮಾಡ್ತಾ ಇದ್ದಾಳೆ, ಆ ಪ್ರೀತಿಗೆ ತಂದೆ ತಾಯಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯನ್ನ ಮಾಡಿದಾನೆ ಅನ್ನುವಂತ ಒಂದಿಷ್ಟು ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಬಳಿಕ ಒಂದಿಷ್ಟು ಮಾಹಿತಿ ಹೊರಬರಬೇಕು.